Congress Why are Party. you endangering the future generation? I welcome Pilot Ji. The Congress Party in the national level has taken a very great initiative. It is not the voice of the people. Congress Party has given a constitution right. ಸಂವಿಧಾನದ ಮುಖಾಂತರ ಆರ್ಟಿಕಲ್ 21 ನಲ್ಲಿ ಈ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಕೊಟ್ಟಿದೆ. ನಿಮ್ಮ ಉದಾಹರಣೆಗೆ ನೀವು ಕನಕಪುರಕ್ಕೆ ಹೋಗಿ, ಈ ನರೇಗಾ ಯೋಜನೆ ಇಡೀ ಭಾರತದಲ್ಲಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನರೇಗಾವನ್ನ ಪ್ರಯೋಗ ಮಾಡಿದಂತ ಒಂದು ತಾಲೂಕು. ಇಲ್ಲೇನೋ ಬಹಳ ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಟೀಮು, ಬಿಜೆಪಿ ಟೀಮು ತನಿಖೆ ಮಾಡಿದ್ರು. 10 ಡೆಲಿಗೇಷನ್ಸ್ ಬಂತು. ಒಂದು ತಾಲೂಕಲ್ಲಿ ಸುಮಾರು 250-300 ಕೋಟಿ ರೂಪಾಯಿಯಷ್ಟು ಉದ್ಯೋಗ ಖಾತ್ರಿ ಯೋಜನೆಯನ್ನ ಖರ್ಚು ಮಾಡಿದ್ದೇವೆ. ಸುಮಾರು 50,000ಕ್ಕೂ ಹೆಚ್ಚು ದನಂಕೋಟಿ ಕಟ್ಟಿದ್ದೇವೆ. ಜಮೀನುಗಳನ್ನ ಮಠ ಮಾಡಿಕೊಂಡಿದ್ದೇವೆ. ಕೃಷಿ ಹೊಂಡಗಳನ್ನ ಕಟ್ಟಿದ್ದೇವೆ. ನೂರಾರು ಅಲ್ಲಿ ಕಟ್ಟಿರುವಂತ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಅವರೇ ಆಶ್ಚರ್ಯ ಪಟ್ಬಿಟ್ಟು ಇಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಕೊನೆಗೆ ನನಗೆಲ್ಲಿ ಕರೆದು ಅವಾರ್ಡ್ ಕೊಡಬೇಕಾಗ್ತದೆ ಅಂತ ಹೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಕರೆಸಿ ದಿ ಬೆಸ್ಟ್ ತಾಲೂಕ್ ಆಫ್ ನರೇಗಾ ಅಂತ ಹೇಳಿ ಕೊಟ್ಟಿದ್ದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಂದು ಪಂಚಾಯತಿಗೆ ಈ ನರೇಗಾ ಯೋಜನೆಯಲ್ಲಿ ನಮ್ಮ ಸಂವಿಧಾನ ಹಕ್ಕು. ಈಗ ನನಗೆ ಕೂಲಿ ಬೇಕು ಅನ್ನೋದಾದ್ರೆ ಆ ಊರಿನ ಪಂಚಾಯತಿಯವರೆಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಅವರೇ ಪ್ಲಾನ್ ಮಾಡಿ ಯಾರ್ಯಾರು ಕೂಲಿಗಾರರು ಇದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತ ಅವರೇ ತೆಗೆದುಕೊಂಡು ಈ ಕೆಲಸವನ್ನ ಆ ಊರಿನಲ್ಲಿ ಮಾಡ್ತಾ ಇದ್ರು. ಪ್ರತಿದಿನನೂ ಹೆಲ್ಲೂರು ಮಾಡ್ತಾ ಇದ್ರು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದಕ್ಕೊಂದು 75% 25% ಇತ್ತು. ಮಿಕ್ಕಿದ್ದು 10% ರಾಜ್ಯ ಸರ್ಕಾರ 90% ಕೇಂದ್ರ ಸರ್ಕಾರ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡಬೇಕಾದಂತ ಕೂಲಿ ಹಣನೆ ಕೂಡ ಇವತ್ತು ಕೊಡ್ತಿರ್ಲಿಲ್ಲ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿ ಸ್ವರೂಪ ತಂದಿದ್ದಾರೆ. 60-40 ಸ್ಕೀಮ್ ಏನ್ ಮಾಡಿದ್ದಾರೆ. ಇದ್ರ ಒಂದು ಅರ್ಥ ಟು ಕಿಲ್ ದಿಸ್ ಪ್ರೋಗ್ರಾಮ್. ಈ ಕಾರ್ಯಕ್ರಮವನ್ನ ಕೊಲೆ ಮಾಡಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇರುವಂತಹ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮವನ್ನ ಕೊಲೆ ಮಾಡಲಿಕ್ಕೆ ಈ ಒಂದು ಹೊಸ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದು ಇಡೀ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಎಲ್ಲ ಪ್ರತಿನಿಧಿಗಳಿಗೆ ಇದು ಶಾಕಿಂಗ್. ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದಂತ ಪಂಚಾಯತಿ ಮೆಂಬರ್ಗಳಿಗೆ, ಅಧಿಕಾರಿಗಳು, ಗ್ರಾಮೀಣ ಪ್ರದೇಶದ ಕೂಲಿಕಾರರಿಗೆ ಯಾರೋ ಫೋನ್ ಮಾತಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಫೋನ್ ಮಾತಾಡ್ತಾರೆ, ಎದ್ದೋಗಿದ್ದಿಲ್ಲ. ಸೊ ಇಲ್ಲಿ ಏನು ನಾವೊಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಇಲ್ಲಿ ಏನು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ, ಇಡೀ ರಾಜ್ಯದ ಜನತೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ಬೇರೆ ರಾಜ್ಯಗಳಲ್ಲಿ ಎಲ್ಲ ಶಾಕಿಂಗ್. ಇದು ಎಷ್ಟು ಜನ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ನೇರವಾಗಿ ಅಕೌಂಟ್ ಹೋಗ್ತಾ ಇತ್ತು. ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಅವ್ರಿಗೆ ಕೂಲಿನೂ ಸಿಗ್ತಾ ಇತ್ತು, ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇತ್ತು. ನಾನು ಬೇರೆ ನೀವೆಲ್ಲೂ ನೋಡ್ಬೇಕಾಗಿಲ್ಲ, ನನ್ನ ತಾಲೂಕೆ ಸಾಕು. ನೀವು ಹೋಗಿ ಪರಿಶೀಲನೆ ಮಾಡ್ಬಿಟ್ಟು ಏನೇನು ಮಾಡಿದೀವಿ ಅನ್ನೋದನ್ನ ನೀವು ನೋಡ್ಬೇಕು. ಯಾವ ರೀತಿ ಕಟ್ಟಿದ್ದೀವಿ, ಏನು ಎಷ್ಟು ಅಭಿವೃದ್ಧಿ ಆಗಿದೆ, ಯಾವ ರೀತಿ ಆಗಿದೆ, ಏನೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ.
ಹಿಂದೆ ಬಳ್ಳಾರಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾಗ Risking the lives. ಒಂದಷ್ಟು ಹೆಣ್ಮಕ್ಳು Why are we endangering the future generation? CP ಜೋಶಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್. ನಾನು ಹೋಗಿ ಸೋನಿಯಾ ಗಾಂಧಿಗೆ ಹೇಳಿದೆ ಈ ತರ ಇದೆ ಅಂತ. ಸೊ ಬೇರೆ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಬೇರೆಯವ್ರಿಗೂ ನಾಚಿಕೆ ಪಡ್ಕೊಳ್ತಾರೆ ಅಂತೇಳಿ. ಸೊ ಅವತ್ತು ಕರೆದು CP ಜೋಶಿ ಅಂತ ಕಳಿಸಿ ಇದೇನು ನೋಡು ಪರಿಶೀಲನೆ ಮಾಡಿ ನೋಡು ಅಂತ ಹೇಳಿದ್ರು. ಆಮೇಲೆ ತನ್ನ ಸ್ವಂತ ಜಮೀನಲ್ಲೇ ಈ ನರೇಗಾ ಯೋಜನೆಯಲ್ಲಿ ಸ್ವಂತ ಜಮೀನಲ್ಲಿ ಅವನು ಕೆಲಸ ಮಾಡಿಕೊಂಡ್ರೆ, ಅವನ ಸ್ವಂತ ಆಶ್ರಯ ಮನೆ ಕಟ್ಕೊಂಡ್ರೆ, ಅವನು ದಲಿತ ಕೋಟೆಗೆ ಕಟ್ಕೊಂಡ್ರೆ, ಅವನದೇ ಆದಂತ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಕೂಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಐತಿಹಾಸಿಕವಾದಂತ ಯೋಜನೆ ಇದು. Apparently, when I come and met Madam and said about the problems within this city, that I CP Joshi was there as the rural development. We will have a great big convention of all the Gram Panchayat leaders, whoever is irrespective of the party. We will call all of them, we will discuss with them, we will see that a great movement, big movement will be started opposing this. We want this to be rollback. We want our rural strength to become strong. The more the panchayat are strong, that is the strength given by the Congress party in this country. 74, 75th, 73rd, 74th amendment, whatever has been given by Rajuji at those time, it is only to strengthen the panchayat system. Now they are weakening it, so we will always Why are join we together. endangering the future So generation? ಅದರಿಂದ ಪಂಚಾಯತ್ಗೆ ಕೊಟ್ಟಂತ ಶಕ್ತಿಯನ್ನ, ಮತದಾರರಿಗೆ ಕೊಟ್ಟಂತ ಶಕ್ತಿಯನ್ನ, ಉದ್ಯೋಗ ಖಾತ್ರಿ ಯೋಜನೆಯ ಸದಸ್ಯರಿಗೆ ಕೊಟ್ಟಂತ ಶಕ್ತಿಯನ್ನ, ಅವ್ರು ಕೊಟ್ಟಂತ ಒಂದು ಗೌರವನ ಇವತ್ತು ಒಳಸಲಾಗ್ಲಿಕ್ಕೆ ಮುಂದಿನ ಅಭಿವೃದ್ಧಿಗೆ ಒಂದು ಮಾರ್ಗ ಆಗಿದೆ. ಇದರ ವಿರುದ್ಧ ನಮ್ಮ ಪಕ್ಷ ಮುಂದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದೆ. ಪಂಚಾಯತ್ ಇಂದ ಪಾರ್ಲಿಮೆಂಟ್ ವರೆಗೂ ಕೂಡ ನಾವು ಹೋರಾಟವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ವಿಚಾರಗಳನ್ನ ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಸಚಿನ್ ಪೈಲಟ್ ಅವರು ತಮಗೆ ತಿಳಿಸಿದ್ದಾರೆ. ಮತ್ತು ಈಗಾಗಲೇ ನ್ಯಾಷನಲ್ ರೋಡ್ ವಿಚಾರ ತಮಗೆ ಗೊತ್ತಿದೆ. ಒಂದು ಸಾಮಾನ್ಯ ಜನ ವಿತೌಟ್ ಎನ್ FIR, ಹೌ ಕ್ಯಾನ್ ಎನ್ ED ಟೇಕ್ ಅಪ್ ದಿಸ್ ಕೇಸ್? ವೆರಿ ಸಿಂಪಲ್. ನಾವೆಲ್ಲ ED ಕೇಸ್ನ ನಮಗೂ ಮೊದಲು ಕೂಡ ಬೇಕಾದಷ್ಟು ಮಾಡಿದ್ವಿ. ಏನಾಯ್ತು? ಜೈಲಲ್ಲಿ ಇಟ್ಟರು, ತುಗಲಕ್ ಪೊಲೀಸ್ ಸ್ಟೇಷನ್ ಇಟ್ಟರು, ಆಯ್ತು. ಅವ್ರನ್ನು ನಮ್ಮ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಧೈರ್ಯ ಬರಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಈಗೇನಾಯ್ತು ಚಾರ್ಜ್ ಶೀಟು? ಸಿಂಪಲ್ ಕ್ವಶನ್ ದಿ ಜಡ್ಜ್ ಹಸ್ ಆಸ್ಕ್ಡ್, ಫೈನ್ ಯು ಹ್ಯಾವ್ ಫೈಲ್ಡ್ ಎ ಚಾರ್ಜ್ ಶೀಟ್, ವೇರ್ ಇಸ್ ಎ ಪ್ರಿಮಿನರಿ FIR ವಿಚ್ ಯು ಹ್ಯಾವ್ ಫೈಲ್ಡ್? ನಮ್ಮ ಅಭಿಷೇಕ್ ಸಿಂಘ್ವಿ ಅವ್ರಿಗೂ ಆರ್ಗ್ಯುಮೆಂಟ್. ಕೊನೆಗೆ ಎಲ್ಲ ಕಾನೂನೆಲ್ಲ ತೆಗೆದು ನೋಡಿದ್ರು, ಯಾರೊಬ್ಬರು ಕಂಪ್ಲೇಂಟ್ ಕೊಡ್ಬೇಕಲ್ಲ. ಪ್ರೈವೇಟ್ ವ್ಯಕ್ತಿ ಕಂಪ್ಲೇಂಟ್ ಕೊಟ್ರೆ Why are we endangering the ಇಡೀ future ಕಾಂಟ್ generation? ರಿಜಿಸ್ಟರ್ ಕೇಸ್. ಒಂದು ಸಂಸ್ಥೆಯವರು ಅದರಲ್ಲಿ ಯಾವ್ದಾದ್ರು ಒಂದು ಸಂಸ್ಥೆ ಮುಖಾಂತರ ಅದು ಬಂದಿರಬೇಕು. ಅದು ಇವತ್ತು ಹೋಗಿದೆ, ಇದನ್ನು ಅಪೀಲ್ ಮಾಡ್ತಾರಂತೆ. ನನಗೂ ಈಗ ದೇ ಆಲ್ಸೋ ಇಶ್ಯೂಡ್ ಮಿ ನೋಟಿಸ್ ಸಮ್ ಪೊಲೀಸ್ ಸ್ಟೇಷನ್. ಐ ಹ್ಯಾವ್ ಟೇಕನ್ ಟೈಮ್. ಐ ಥಿಂಕ್ ಆಫ್ಟರ್ ಟುಮಾರೋ ಹೋಗ್ತೀನಿ ನಾನು. ಒಂದು ಹೊಸ FIR ಹಾಕಿದ್ದಾರೆ. ನಾವು ಕಾಂಗ್ರೆಸ್ ದುಡ್ಡು ಕೊಟ್ಟಿದ್ದೀವಪ್ಪ, ನಮ್ಮ ಪಾರ್ಟಿ ದುಡ್ಡು ಕೊಡದೆ, ನಮ್ಮ ಪಾರ್ಟಿ ಫಂಕ್ಷನ್ ದುಡ್ಡು ಕೊಡದೆ ಇನ್ಯಾರು ಕೊಡೋಣ ನಾವು? ಸೊ ಎಲ್ಲ MLAಗಳ ತಪಸ್ಸು ಮಾಡ್ತಾ ಇದ್ದೀನಿ. ನಮ್ಮ ಮಲ್ಲಿಕಾರ್ಜುನ್ ಅವ್ರ ರಿಲೇಟಿವ್ 5 crores ನಾವು, ಯುವರ್ ರಿಲೇಟಿವ್, ಡೋಂಟ್ ಸೇ ಅವೇ, his relative, his father made to give from his cousin. She is also suffering. ಸೊ ಅವ್ರ ರಿಲೇಟಿವ್ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ, ಫೈಟ್ ಮಾಡ್ತೀವಿ. ನಾವೇನು ತಪ್ಪೇನು ಕೊಟ್ಟಿಲ್ಲ, ನಾವೆಲ್ಲ ವೈಟ್ ಅಮೌಂಟೇ ಕೊಟ್ಟಿದ್ದೀವಿ, ನಮ್ಮ ಸ್ವಂತ ದುಡ್ಡು ಕೊಟ್ಟಿದ್ದೀವಪ್ಪ. ಸೊ ಅದರಿಂದ ಇದನ್ನ ಈ ರೀತಿಗೆ ಅವರೆಲ್ಲ ದುಡ್ಡು ₹1,000 ಅಭಿಷೇಕ್ ಕಲೆಕ್ಟ್ ಮಾಡಿದಲ್ಲಿ ಪೇಪರ್ ಬಂದಿದ್ದಿಲ್ಲ ಇವತ್ತು, ಎಷ್ಟೆಷ್ಟು ಕೋಟಿ ಬಾಂಡ್ಗಳು ಕಲೆಕ್ಟ್ ಮಾಡೋರು ಅಂತ ಅಂದ್ಬಿಟ್ಟು. ಈಗ ಆಸ್ ರೈಟ್ಲಿ ಸೆಡ್ ಬೈ ಮಿಸ್ಟರ್ ಪೈಲಟ್, Section 25, that company is been registered. He was a cooperative affairs minister, corporate affairs minister.
non-profit organization. Congress party asset series. Risking the Congress arrival. party has given loan to. Why are we endangering the future So generation? whoever is the head of the Congress party, the shares are there with the treasurer, president, Gandhi was the president, Sonia Gandhi was president, Rahul Gandhi, shares are there. Now I am the president, I am the trustee, president of all the properties of Karnataka. Till I am there. Murugan treasurer, he is also trustee. He is the general secretary administration. He is also going and signing for all the documents in the properties. Is it his own property? It can't be its own property. ಸೊ ಹಂಗೆ ಈ ರೀತಿ ಆಗಿದೆ. ಸೊ ಇದ್ರ ವಿರುದ್ಧ ನಾವು ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ. ಐ ಆಮ್ ವೆರಿ ಹ್ಯಾಪಿ ಅವರ್ ಲೀಡರ್ ಹಸ್ ಕಮ್ ಟುಡೇ ಟು ಎನ್ಲೈಟನ್ ಆಲ್ ಆಫ್ ಅಸ್. This is the beginning. We will take to the streets from Panchayat to Parliament. We will fight again. We will see that it will roll back. We will see that the Congress party stands to the people of this country. Congress history is country's history. Congress strength is country's strength. Whatever policies Congress party has given from the day one, from the national flag to the constitution to everything, it is for the people of this country. So we will see that it is being protected. Election comes, election goes, we may win, we may lose, but still sun also will rise and sun also will come down one day. So this is the beginning of the end, according to me. Risking the Anyway, rivalries. let us take this. Why are we decide on endangering the future 27th, the generation? Congress Party Working Committee, as said by our leader, they will decide and they will give us a direction. We will take it forward. Thank you. Any questions? Sachin sir. Sachin will answer.